ಭಾಗ್ಯಗಳು ಅಂತ ಹೇಳಿ 5 ವರ್ಷದ ಸರ್ಕಾರ ನಡೆಸಿದ್ರು. ಈ ಸತಿನೂ ಕೃಷಿ ಭಾಗ್ಯ ಅಂತ ಅನೌನ್ಸ್ ಮಾಡಿದ್ದಾರೆ. ಕೃಷಿ ಭಾಗ್ಯದಲ್ಲಿ ರೈತರಿಗೆ ಏನ್ ಕೊಡ್ತಾ ಇದ್ದೀರಾ? ಕೇವಲ ಕೃಷಿ ಹೊಂಡ ಬಿಟ್ರೆ ಕೃಷಿ ಭಾಗ್ಯದಲ್ಲಿ ರೈತರಿಗೆ, ರೈತರ ಮಕ್ಕಳಿಗೆ, ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ಸರ್ಕಾರ ಏನು ಕೊಡ್ತಾ ಇಲ್ಲ. 4 ಕೋಟಿ ಜನಸಂಖ್ಯೆ ಹೊಂದಿರುವಂತ ರೈತರಿಗೆ ಈ ಸರ್ಕಾರದ ಕೊಡುಗೆ ಕಳೆದ 3 ವರ್ಷಗಳ ಬಜೆಟ್ ಅಲ್ಲಿ ಮತ್ತು ಈ ಬಜೆಟ್ ಅಲ್ಲೂ ಸಹ ಶೂನ್ಯ. ಇದ್ರ ಜೊತೆಗೆ ನಾನು ಸರ್ಕಾರದ ಈ ಬಜೆಟ್ ಅನ್ನ ಓದುವಾಗ ತುಂಬಾ ಅದ್ಭುತವಾಗಿ ಅವರು ಒಂದು 6 ಅಭಿವೃದ್ಧಿ ಆಯಾಮಗಳನ್ನ ಗುರುತಿಸಿ ನಾವು ಕಾರ್ಯಕ್ರಮಗಳನ್ನ ಹೊರಡಿಸಿದೀವಿ ಅಂತ ಹೇಳಿದ್ದಾರೆ. 6 ಆಯಾಮ ಗುರುತಿಸಿರುವಂತದ್ದು. ಮೊದಲನೇ ಆಯಾಮ ಕಲ್ಯಾಣ ಕಾರ್ಯಕ್ರಮಗಳು, ಅಂದ್ರೆ ಗ್ಯಾರಂಟಿಗಳು. ಅವ್ರ ಅಜೆಂಡಾ ಕ್ಲಿಯರ್ ಇದೆ. ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಏನು ಹೇಳಿದ್ವಿ ಆ ಗ್ಯಾರಂಟಿಗಳನ್ನ ಕೊಡ್ತೀವಿ. ಗ್ಯಾರಂಟಿಗಳು ಘೋಷಣೆ ಮಾಡಿದ್ದವರು ಅದನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ. ಎರಡನೇದು ಕೇಳಿದ್ದಾರೆ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಆಯವ್ಯಯ. ಈ ಬಜೆಟ್ ಕೃಷಿಕರಿಗೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಅಂತ ಹೇಳಿದ್ದಾರೆ. ಕೃಷಿಯಲ್ಲಿ ಒಂದು ಮುಖ್ಯವಾಗಿ ಹೇಳಿರುವಂತದ್ದು, ಪ್ರತಿದಿನ 1 ಕೋಟಿ ಲೀಟರ್ ಹಾಲನ್ನ KMF ತಗೊಂತಾ ಇದೆ ಅಂತ ಹೇಳಿ ಬಜೆಟ್ ಅಲ್ಲೂ ಹೇಳಿದ್ದಾರೆ ಮತ್ತು ರಾಜ್ಯಪಾಲರ ಭಾಷಣದಲ್ಲೂ ಹೇಳಿದ್ದಾರೆ. ನಾನು ಈ ಮೂಲಕ KMFಗೆ ಹಾಗೂ ಪಶುಸಂಗೋಪನಾ ಹಾಗೂ ಕೃಷಿ ಇಲಾಖೆಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇವತ್ತು ರೈತರು ಹೆಮ್ಮೆಯಿಂದ ಸ್ವಾವಲಂಬಿಯಾಗಿ ಯಾರೋ ಮನೆಗೆ ಕೂಲಿ ಆಳುಗಳಾಗಿ ಹೋಗದೆ ಅವ್ರ ಮನೆಯಲ್ಲಿದ್ದಾರೆ ಅಂದ್ರೆ ಅದು KMF ನಿಂದ ಅವ್ರು ತಗೊಂತಾ ಇರೋ ಹಾಲಿಂದ ಮತ್ತು ಸರ್ಕಾರ ಕೊಡ್ತಿರುವಂತ 4 ರೂಪಾಯಿ ಪ್ರೋತ್ಸಾಹದಿಂದ. ಇದು ಬಿಟ್ರೆ 5 ರೂಪಾಯಿ. ಇದು ಬಿಟ್ರೆ ಯಾವುದೇ ಕಾರಣಕ್ಕೂ ಕೃಷಿಕರಿಗೆ ಈ ಬಜೆಟ್ ಅಲ್ಲಿ ಏನು ಕೊಟ್ಟಿಲ್ಲ. ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಈಗ GT ದೇವೇಗೌಡ ಸಾಹೇಬ್ರು ಹೇಳಿದ್ರು, ಅದನ್ನೊಂದು ಮೆನ್ಷನ್ ಮಾಡಿದ್ದಾರೆ. ಇವತ್ತು ಪಂಪ್ ಸೆಟ್ ಕೊಡ್ತಾ ಇರೋದು ಆಲ್ರೆಡಿ ಮುಂಚಿನಿಂದಲೂ ಕೊಡ್ತಾ ಇದ್ವಿ, ಈಗಲೂ ಕೊಡ್ತಾ ಇದ್ದೀವಿ. ಹಾಲಿನ ದರ ಏರ್ಸಿದ್ರೆ ಇವರೆಲ್ಲ ಧರಣಿ ಮಾಡ್ತಾರೆ. 5 ರೂಪಾಯಿನ ನೇರವಾಗಿ ಮತ್ತೆ ನೀವು ಮಾತ್ರ ಮಾತಾಡಿ ಸರ್. KMF ನಾನು ಅಪ್ರಿಶಿಯೇಟ್ ಮಾಡಿದ್ದು, ಎಲ್ಲಾ ಸಬ್ಜೆಕ್ಟ್ ಅಪ್ರಿಶಿಯೇಟ್ ಮಾಡಿದ್ದು ಅಧ್ಯಕ್ಷರೇ. ಈಗ ಬಂದೇನು ಅರ್ಜೆಂಟ್, ಈಗ ಬಂದು ಕೂತ್ಕೊಳ್ಳಿ. ಈಗ ಸ್ವಲ್ಪ ಮಾತಾಡೋರ್ಗು ಬಿಟ್ಬೇಡ, 5 ನಿಮಿಷ ಶ್ರೀನಿವಾಸ ನನ್ನ ಅವಕಾಶ ಇದೆ, ದಯವಿಟ್ಟು ನಾನು ಮಾತಾಡಿ. ಈಗ ಆಯ್ತು ಸರ್, ಬಿಟ್ಬಿಡಿ ಸರ್. ಇಲ್ಲ ಬಿಡ್ಲಿಕ್ಕೆ ಆಗ್ಲಿಲ್ಲ ಪ್ಲೀಸ್ ಸರ್. ಇಲ್ಲ ಫಿನಿಶ್. ರೈತರಿಗೆ ನೋಡಿ ಹಾಗೆ ಮಾತು ನಾಳೆ ಬೆಳಿಗ್ಗೆ ಮಾತಾಡಿ, ಈಗ ಟೈಮ್ ಇಲ್ಲ. ರೈತರಿಗೆ ಇವಾಗ ಇಷ್ಟೆಲ್ಲ ಕೊಟ್ಟಿದ್ದೀನಿ ಅಂತ ರಾಯರೆಡ್ಡಿ ಸಾಹೇಬ್ರು ತಿಳಿಸಿದ್ರು. ಪಂಪ್ ಸೆಟ್ ಕರೆಂಟ್ ಕೊಡ್ತಾ ಇದೀವಿ, ಪಂಪ್ ಸೆಟ್ ಕರೆಂಟ್ ಕೊಡ್ತಾ ಇದೀವಿ ಅಂತ ಹೇಳಿದ್ರು. ರೈತರಿಗೆ ಏನ್ ಬೇಕು? ಒಂದು ನಿಮಿಷ, ಐ ವಿಲ್ ಮೇಕ್ ಎ ಕರೆಕ್ಷನ್. 18,000 ಕೋಟಿ ರೂಪಾಯಿ ಸಬ್ಸಿಡಿನ ರೈತರ ಸರ್, ಅದು ಮುಂಚೆಯಿಂದ ಕೊಡ್ತಾ ಇರೋದು ಕಂಟಿನ್ಯೂ ಆಗಿದೆ ಅಷ್ಟೇ, ಹೊಸ ಯೋಜನೆ ಅಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಹೊಸ ಯೋಜನೆ ಅಲ್ಲ, ಕಂಟಿನ್ಯೂಡ್ ಸ್ಕೀಮ್. ಹೊಸದು ಹಳೇದು ಮಾತಾಡ್ತಾ ಇಲ್ಲ. ಓಕೆ ಸರ್, ಮಾತಾಡ್ತೀನಿ ಸರ್, ಪ್ಲೀಸ್. ನಾನು ಹೊಸ ಯೋಜನೆಗಳ ಬಗ್ಗೆ ಹೇಳಿದೆ. ಮಾನ್ಯ ಸಭಾಧ್ಯಕ್ಷ, ಈಗ ರೈತರಿಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ನೀರಾವರಿ. ಪ್ರತಿಯೊಬ್ರು ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಎಲ್ಲ ಮಾತಾಡ್ತಾರೆ. ಬೆಂಗಳೂರು ಡಿವಿಷನ್ ಬಂದಿದ ತಕ್ಷಣ, ಮೈಸೂರು ಡಿವಿಷನ್ ಅಲ್ಲೂ ನದಿಗಳವೆ. ನಮ್ ಬೆಂಗಳೂರು ಡಿವಿಷನ್ ಬಂದಿದ ತಕ್ಷಣ ನಮ್ಗಿರೋ ನದಿಗಳು ಯಾವುದು? ವೃಷಭಾವತಿ, ಅರ್ಕಾವತಿ, ಏನಾಗಿದೆ ಹೇಮಾವತಿ, ಎಲ್ಲ ಚರಂಡಿಗಳಾಗಿದ್ದಾವೆ, ರಾಜಕಾಲುವೆಗಳಾಗಿದ್ದಾವೆ. ಬಿಟ್ರೆ ಒಂದೇ ಒಂದು ನದಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಮಾನ್ಯ KH ಮುನಿಯಪ್ಪ ಸಾಹೇಬರು ಸೀನಿಯರ್ ಇಲ್ಲಿದ್ದಾರೆ. ನಮ್ಮ ಶರತ್ ಅಣ್ಣವರು ಹೊಸಕೋಟೆ ಶಾಸಕರು ಇದ್ದಾರೆ, ನಮ್ಮ ನೆಲಮಂಗಲ ಶಾಸಕರು ಸೀನಣ್ಣವರು ಇದ್ದಾರೆ. ಇವತ್ತು ನೀರಾವರಿ ಯೋಜನೆ ಅಡಿಯಲ್ಲಿ 3 ವರ್ಷದಿಂದ ಏನು ನಮ್ಮ ಸರ್ಕಾರ ಕೊಟ್ಟಿಲ್ಲ. ಕೊಟ್ಟಿರುವಂತದ್ದೇನು? ಎರಡನೇ ಸೆಕೆಂಡರಿ ಟ್ರೀಟ್ಮೆಂಟ್ ಆಗಿರುವಂತ KC ವ್ಯಾಲಿ, HN ವ್ಯಾಲಿಗಳನ್ನ ಕೆರೆಗೆ ತುಂಬಿಸೋದು ಬಿಟ್ರೆ ಯಾವುದೇ ರೀತಿಯಾದಂತ ಏತ ನೀರಾವರಿ ಇಲ್ಲ. ಎತ್ತಿನೊಳೆ ಯೋಜನೆ ಮಾಡಬೇಕು ಅಂತ ಹೇಳಿ ಇವಾಗೇನು ಅಚೀವ್ಮೆಂಟ್ ನೀರಾವರಿ ಕೊಡ್ತಾ ಇಲ್ಲ. ಓಕೆ, ನೀರಾವರಿ ಬೇಡ. ಈಗ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ರಾಗಿ ಹೋದ ವರ್ಷ ರಾಗಿ ಖರೀದಿ ಮಾಡ್ತಾರೆ, ಸಂತೋಷ. ಹಾಲು 3 ಅವರ್ ನಮಗೆ ಏನು ಟೇಬಲ್ ಶೆಲ್ಫ್ ಲೈಫ್ ಇರೋದು ಹಾಲು, 3 ಅವರಲ್ಲಿ ಹಾಲು ಕೆಟ್ಟೋಗುತ್ತೆ. ರೈತ ಕರಿಯುವಂತ ಹಾಲು 3 ಅವರಲ್ಲಿ ನೀವು ಖರೀದಿ ಮಾಡ್ತೀರಾ 1 ಕೋಟಿ ಲೀಟರ್. ಕೃಷಿ ಇಲಾಖೆ ಮತ್ತು ನಮ್ಮ ಸಹಕಾರಿ ಇಲಾಖೆ ಇವತ್ತವರೆಗೂ ಏನು ರೈತರು ಬೆಳೆಯುವಂತ ರಾಗಿ ಇವತ್ತು ನೀವು ರೂಲ್ಸ್ ಮಾಡಿದೀರಾ. ಒಬ್ಬ ರೈತ, ದೊಡ್ಡ ರೈತ ಆಗ್ಲಿ ಸಣ್ಣ ರೈತ ಆಗ್ಲಿ ಏನೇ ಆದ್ರೂ 20 ಕ್ವಿಂಟಾಲ್ ಮೇಲೆ ಹಾಕೋಂಗಿಲ್ಲ. 20 ಕ್ವಿಂಟಾಲ್ ಅಂದ್ರೆ ಎಷ್ಟು ಬರುತ್ತೆ ದುಡ್ಡು? 85,000 ರೂಪಾಯಿ, 86,000 ರೂಪಾಯಿ ಬರುತ್ತೆ.
ಒಬ್ಬ ರೈತ 85,000ದಲ್ಲಿ 86,000ದಲ್ಲಿ ಸ್ವಾವಲಂಬಿಯಾಗಿ ಹೆಂಗ್ ಜೀವನ ಮಾಡ್ತಾನೆ? 1 ಎಕರೆಗೆ 10 ಕ್ವಿಂಟಾಲ್ ಬೆಳೆಯಕ್ಕೆ 15ರಿಂದ 20,000 ಖರ್ಚಾಗುತ್ತೆ. ಇವತ್ತು ಕಟಾವು ಮಿಷಿನ್ ಸೇರಿ 15ರಿಂದ 20,000 ಖರ್ಚಾಗುತ್ತೆ. 2 ಎಕರೆಗೆ